1 ಸಮುವೇಲನು ಅಧ್ಯಾಯ 25. ಆಕೆ ಕತ್ತೆಯ ಮೇಲೆ ಕೂತು ಗುಡ್ಡದ ಮರೆಯಲ್ಲಿ ಹೋಗುತ್ತಿರುವಾಗ ದಾವೀದನೂ ಅವನ ಜನರು ಆ ಕಡೆಯಿಂದ ಗಟ್ಟಾ ಇಳಿದು ಬರಲು ಆಕೆಯು ಅವರನ್ನು ಎದುರುಗೊಂಡಳು. ಅಷ್ಟರಲ್ಲಿ ದಾವೀದನು, ನಾನು ಅಡವಿಯಲ್ಲಿ ಈ ಮನುಷ್ಯನ ಆಸ್ತಿಯಲ್ಲಿ ಏನೂ ನಷ್ಟವಾಗದಂತೆ ಕಾಪಾಡಿದ್ದು ವ್ಯರ್ಥವಾಯಿತು. ಅವನು ಉಪಕಾರಕ್ಕೆ ಅಪಕಾರ ಮಾಡಿದನು. ಬೆಳಗಾಗುವಷ್ಟರಲ್ಲಿ ಅವನ ಜನರೊಳಗೆ ಒಬ್ಬ ಗಂಡಸಾದರೂ ಉಳಿದರೆ ದೇವರು ದಾವೀದನಿಗೆ ಬೇಕಾದದ್ದನ್ನು ಮಾಡಲಿ ಎಂದು ಪ್ರತಿಜ್ಞೆ ಮಾಡಿದ್ದನು. ಅಬೀಗೈಲಳು ದಾವೀದನನ್ನು ಕಂಡ ಕೂಡಲೇ ಕತ್ತೆಯಿಂದ ಇಳಿದು ಅವನಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿದಳು. ಆಮೇಲೆ ಅವನ ಪಾದಗಳ ಮೇಲೆ ಬಿದ್ದು ಅವನಿಗೆ, ಸ್ವಾಮೀ, ಅಪರಾಧವು ನನ್ನ ಮೇಲಿರಲಿ. ನಿನ್ನ ದಾಸಿಯು ಮಾತಾಡುವುದಕ್ಕೆ ಅಪ್ಪಣೆಯಾಗಲಿ. ಅವಳ ಮಾತನ್ನು ಲಾಲಿಸಬೇಕು. ಸ್ವಾಮಿಯು ಮೂರ್ಖನಾದ ಆ ನಾಬಾಲನನ್ನು ಲಕ್ಷಿಸದಿರಲಿ. ಅವನ ಹೆಸರು ನಾಬಾಲ್. ಅದಕ್ಕೆ ತಕ್ಕಂತೆ ಅವನು ಮೂರ್ಖನೇ ಆಗಿರುತ್ತಾನೆ. ನಿನ್ನ ದಾಸಿಯಾದ ನಾನು ಸ್ವಾಮಿಯು ಕಳುಹಿಸಿದ ಸೇವಕರನ್ನು ನೋಡಲಿಲ್ಲ. ಸ್ವಾಮಿ, ನೀನು ಸ್ವಹಸ್ತದಿಂದ ಮುಯಿ ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ ಯೆಹೋವನು ನಿನ್ನನ್ನು ಕಾಪಾಡಿದ್ದಾನೆ. ಯೆಹೋವನ ಆಣೆ, ನಿನ್ನ ಜೀವದಾಣೆ, ನಿನ್ನ ವಿರೋಧಿಗಳು ನಿನಗೆ ಕೇಡು ಬಗೆಯುವವರು ನಾಬಾಲನ ಗತಿಯನ್ನು ಹೊಂದಲಿ. ನಿನ್ನ ದಾಸಿಯು ತಂದ ಈ ಕಾಣಿಕೆಯು ಸ್ವಾಮಿಯ ಸೇವಕರಿಗೆ ಸಲ್ಲಲಿ. ನಿನ್ನ ದಾಸಿಯ ಅಪರಾಧಕ್ಕೆ ಕ್ಷಮಾಪಣೆಯಾಗಲಿ. ಸ್ವಾಮಿಯೇ, ನೀನು ಯೆಹೋವನ ಶತ್ರುಗಳೊಡನೆ ಯುದ್ಧ ಮಾಡುವುದರಿಂದ ಆತನು ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸುವನು. ಆದುದರಿಂದ ನಿನ್ನ ಜೀವಮಾನದಲ್ಲೆಲ್ಲ ನಿನ್ನಲ್ಲಿ ಕೆಟ್ಟತನವು ಕಾಣದಿರಲಿ. ಯಾವನಾದರೂ ನನ್ನ ಸ್ವಾಮಿಯಾದ ನಿನ್ನನ್ನು ಹಿಂಸಿಸಿ ಜೀವ ತೆಗೆಯಬೇಕೆಂದಿರುವಾಗ ಆ ನಿನ್ನ ಜೀವವು ನಿನ್ನ ದೇವರಾದ ಯೆಹೋವನ ರಕ್ಷಣೆಯಲ್ಲಿರುವ ಜೀವ ನಿಕ್ಷೇಪದಲ್ಲಿ ಭದ್ರವಾಗಿರಲಿ. ಆದರೆ ಆತನು ನಿನ್ನ ಶತ್ರುಗಳ ಜೀವವನ್ನು ಕವಣೆಯ ಕಲ್ಲನ್ನೋ ಎಂಬಂತೆ ಎಸೆದು ಬಿಡಲಿ. ಯೆಹೋವನು ನನ್ನ ಸ್ವಾಮಿಯಾದ ನಿನಗೆ ವಾಗ್ದಾನ ಮಾಡಿದ ಎಲ್ಲ ಸೌಭಾಗ್ಯವನ್ನು ದಯಪಾಲಿಸಿ ನಿನ್ನನ್ನು ಇಸ್ರಾಯೇಲ್ ಪ್ರಭುವನ್ನಾಗಿ ಮಾಡಿದ ಮೇಲೆ ನಿರಪರಾಧಿಯ ರಕ್ತವನ್ನು ಸುರಿಸಿ ಮುಯಿ ತೀರಿಸಿದ್ದರಿಂದುಂಟಾಗುವ ಪಶ್ಚಾತ್ತಾಪ ಮನೋವ್ಯತೆಗಳಿಗೆ ಕಾರಣವಿರುವುದಿಲ್ಲ. ಆತನು ನಿನ್ನನ್ನು ಮಹಾಪದವಿಗೆ ತರುವಾಗ ನಿನ್ನ ದಾಸಿಯಾದ ನನ್ನನ್ನು ಮರೆತು ಬಿಡಬೇಡ ಅಂದಳು. ಆಗ ದಾವೀದನು ಅಬೀಗೈಲಳಿಗೆ, ಈ ಹೊತ್ತು ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನಿನ್ನನ್ನು ಕಳುಹಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಸ್ವಹಸ್ತದಿಂದ ಮುಯಿ ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ ನನ್ನನ್ನು ತಡೆದ ನೀನು, ನಿನ್ನ ಬುದ್ಧಿಯು ಸ್ತೋತ್ರಾರ್ಹವೇ ಸರಿ. ನಿನಗೆ ಕೇಡು ಮಾಡದಂತೆ ನನ್ನನ್ನು ತಡೆದ ಇಸ್ರಾಯೇಲ್ ದೇವರಾದ ಯೆಹೋವನ ಆಣೆ, ನೀನು ಬೇಗನೆ ಬಂದು ನನ್ನನ್ನು ಎದುರುಗೊಳ್ಳದಿದ್ದರೆ ನಿಜವಾಗಿ ನಾಳೆ ಬೆಳಗಾಗುವಷ್ಟರಲ್ಲಿ ನಾಬಾಲನವರಲ್ಲಿ ಒಬ್ಬ ಗಂಡಸಾದರೂ ಉಳಿಯುತ್ತಿದ್ದಿಲ್ಲ ಎಂದು ಹೇಳಿ ಆಕೆ ತಂದ ಪದಾರ್ಥಗಳನ್ನು ತೆಗೆದುಕೊಂಡು ಆಕೆಗೆ, ಸಮಾಧಾನದಿಂದ ಮನೆಗೆ ಹೋಗು, ನಿನ್ನನ್ನು ನೋಡಿ ನಿನ್ನ ವಿಜ್ಞಾಪನೆಯನ್ನು ಲಾಲಿಸಿದ್ದೇನೆ ಅಂದನು. ಅಬೀಗೈಲಳು ನಾಬಾಲನ ಬಳಿಗೆ ಬಂದಳು. ಅವನು ತನ್ನ ಮನೆಯಲ್ಲಿ ರಾಜರಂತೆ ಒಂದು ದೊಡ್ಡ ಔತಣವನ್ನು ಮಾಡಿಸಿ ಬಹಳವಾಗಿ ಕುಡಿದು ಬಹು ಸಂಭ್ರಮದಿಂದಿದ್ದ ಕಾರಣ ಈಕೆಯು ಮರುದಿವಸದವರೆಗೆ ಇದರ ವಿಷಯವಾಗಿ ಏನೂ ಹೇಳಲಿಲ್ಲ. ಮರುದಿನ ಅಮಲಿಳಿದ ನಂತರ ಈಕೆಯು ಈ ವರ್ತಮಾನವನ್ನು ಅವನಿಗೆ ತಿಳಿಸಲಾಗಿ ಅವನ ಹೃದಯವು ನಿಂತು ಹೋಯಿತು. ಅವನು ಸ್ತಬ್ಧನಾದನು. ಸುಮಾರು 10 ದಿನಗಳಾದ ನಂತರ ನಾಬಾಲನು ಯೆಹೋವನಿಂದ ಹತನಾಗಿ ಸತ್ತನು. ನಾಬಾಲನು ಸತ್ತನೆಂಬ ವರ್ತಮಾನವನ್ನು ದಾವೀದನು ಕೇಳಿ, ನನಗೆ ಅಪಮಾನ ಮಾಡಿದ ನಾಬಾಲನಿಗೆ ಮುಯಿ ತೀರಿಸಿದಂಥ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ನನ್ನನ್ನು ಕೆಟ್ಟತನಕ್ಕೆ ದೂರ ಮಾಡಿ ನಾಬಾಲನ ಕೆಟ್ಟತನವನ್ನು ಅವನ ತಲೆ ಮೇಲೆಯೇ ಹೊರಿಸಿದನಲ್ಲ ಅಂದನು. ಅನಂತರ ಅವನು ಅಬೀಗೈಲಳು ತನಗೆ ಹೆಂಡತಿಯಾಗಬೇಕೆಂದು ದೂತರನ್ನು ಕಳುಹಿಸಿದನು. ಅವರು ಕರ್ಮೇಲಿನಲ್ಲಿದ್ದ ಅಬೀಗೈಲಳ ಬಳಿಗೆ ಹೋಗಿ ಆಕೆಗೆ, ದಾವೀದನು ನಿನ್ನನ್ನು ತನಗೆ ಹೆಂಡತಿಯಾಗುವುದಕ್ಕೆ ಕರಕೊಂಡು ಬರಬೇಕೆಂದು ನಮ್ಮನ್ನು ಕಳುಹಿಸಿದ್ದಾನೆ ಅಂದಾಗ ಆಕೆ ಎದ್ದು ನಮಸ್ಕಾರ ಮಾಡಿ ಮಾತಾಡಿಸಿದವನಿಗೆ, ನಿನ್ನ ದಾಸಿಯಾದ ನಾನು ನನ್ನ ಸ್ವಾಮಿಯ ಸೇವಕರ ಪಾದಗಳನ್ನು ತೊಳೆಯುವ ಸೇವಕಿಯಾಗುವುದಕ್ಕೆ ಸಿದ್ಧಳಾಗಿದ್ದೇನೆ ಎಂದು ಉತ್ತರ ಕೊಟ್ಟು ಬೇಗನೆ ಒಂದು ಕತ್ತೆಯನ್ನು ಹತ್ತಿ ತನ್ನ 5 ಮಂದಿ ದಾಸಿಯರ ಸಹಿತವಾಗಿ ದಾವೀದನ ಸೇವಕರ ಜೊತೆಯಲ್ಲಿ ಹೊರಟು ಹೋಗಿ ಅವನ ಹೆಂಡತಿಯಾದಳು. ಇದಲ್ಲದೆ ದಾವೀದನು ಇಜ್ರೇಲಿನವಳಾದ ಅಹೀನೋವಮಳನ್ನು ಮದುವೆ ಮಾಡಿಕೊಂಡಿದ್ದನು. ಅವರಿಬ್ಬರೂ ಅವನ ಹೆಂಡತಿಯರಾದರು.
ಸೌಲನು ದಾವೀದನ ಹೆಂಡತಿಯಾಗಿದ್ದ ಮೀಕಲಳೆಂಬ ತನ್ನ ಮಗಳನ್ನು ಗಲ್ಲೀಮ್ ಊರಿನ ಲೈಷನ ಮಗನಾದ ಪಲ್ಟಿ ಎಂಬವನಿಗೆ ಮದುವೆ ಮಾಡಿಕೊಟ್ಟನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಂಥವರು ಧನ್ಯರು, ದೇವರ ವಾಕ್ಯವನ್ನು ಧ್ಯಾನಿಸುವಂಥವರು ಧನ್ಯರು, ದೇವರ ವಾಕ್ಯವನ್ನು ಓದುವಂಥವರು ಧನ್ಯರು, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥವರು ಧನ್ಯರು. ಪ್ರಕಟಣೆ 1:3 ಆ ರೀತಿಯಾಗಿ ಹೇಳ್ತದೆ, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಆದ ಕಾರಣ ಧನ್ಯರ ಲಿಸ್ಟ್ನಲ್ಲಿ ಪಟ್ಟಿಯಲ್ಲಿ ನಾವು ಇದ್ದೇವೆ. ಯಾಕಂತ ಹೇಳಿದ್ರೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ, ಅದನ್ನು ಧ್ಯಾನ ಮಾಡಿಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅದರಿಂದ ನಾವು ದೇವರನ್ನು ತಿಳ್ಕೊಳ್ತೇವೆ. ದೇವರ ಅಮೂಲ್ಯವಾದ ವಾಕ್ಯವನ್ನು ನಾವು ಸ್ಪರ್ಶಿಸುವವರಾಗಿದ್ದೇವೆ. ಮತ್ತು ದೇವರ ವಾಕ್ಯವು, ನಾನು ಆಗಾಗ ಹೇಳ್ತಿರ್ತೀನಿ, ಅದೇನಂತ ಹೇಳಿದ್ರೆ ದೇವರ ವಾಕ್ಯವು ದೇವರ ಮನಸ್ಸು. ದೇವರ ವಾಕ್ಯವನ್ನು ಹೆಚ್ಚಾಗಿ ನಾವು ನಮ್ಮ ಆತ್ಮದಲ್ಲಿ ತಿಳ್ಕೊಳ್ಳುವಾಗ ದೇವರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳುವವರಾಗ್ತೇವೆ. ದೇವರ ವಾಕ್ಯವು ನಮ್ಮ ಮನದಲ್ಲಿ ತುಂಬಿದ್ದರೆ ದೇವರ ಮನಸ್ಸು ನಮ್ಮ ಮನದಲ್ಲಿ ತುಂಬಿರ್ತದೆ. ಹಾಗಿರುವಾಗ ದೇವರು ಯೋಚನೆ ಮಾಡಿದ ಹಾಗೆ ನಾವು ಯೋಚನೆ ಮಾಡಲಿಕ್ಕೆ ಇದು ಅನುಕೂಲ. ದೇವರು ತೀರ್ಮಾನಿಸುವ ಹಾಗೆ ನಾವು ತೀರ್ಮಾನಿಸುವುದಕ್ಕೆ ಇದು ಅನುಕೂಲ. ದೇವರು ಪ್ರತಿಕ್ರಿಯಿಸುವ ಹಾಗೆ ಇದು ಕೂಡ ನಮಗೆ ಪ್ರತಿಕ್ರಿಯಿಸುವಂತೆ ಸಹಾಯಕರ. ದೇವರು ವಾಕ್ಯವು ನಮ್ಮಲ್ಲಿದ್ದರೆ ದೇವರ ಚಿತ್ತಾನುಸಾರವಾಗಿ ಬೇಡ್ಕೊಳ್ಳಲಿಕ್ಕೆ ಆಸ್ಪದ. ಒಟ್ಟು ದೇವರ ವಾಕ್ಯವು ನಿತ್ಯವಾದದ್ದು. ಕೀರ್ತನೆ 119:89 ವಚನದಲ್ಲಿ, ಯೆಹೋವನೇ ನಿನ್ನ ವಾಕ್ಯವು, ಅಂದರೆ ನಿನ್ನ ಧರ್ಮಶಾಸ್ತ್ರವು ಪರಲೋಕದಲ್ಲಿ ಶಾಶ್ವತವಾಗಿ ನೆಲೆಗೊಂಡಿದೆ. ಮತ್ತಾಯ 24:35, ಭೂಮಿ ಆಕಾಶ ನಾಶವಾದರೂ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗೋದಿಲ್ಲ ಎಂಬ ಮಾತು ಭಾಳ ದೊಡ್ಡ ಮಾತು, ಗಂಭೀರವಾದ ಮಾತು. ಸರಿ, ಮೊದಲನೇ ಸಮುವೇಲ 25ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ವಿ. ಅದನ್ನು 2 ಭಾಗವನ್ನಾಗಿ ಮಾಡಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮೊದಲನೇ ಸಮುವೇಲ 25 1-19 ಮೊದಲನೇ ಭಾಗ, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 25 ವರ್ಸಸ್ 1-19, ಮತ್ತು ಎರಡನೇ ಭಾಗ ಮೊದಲನೇ ಸಮುವೇಲ ಅದೇ 25ನೇ ಅಧ್ಯಾಯ 20-44 ವಚನಗಳನ್ನು ಎರಡನೇ ಭಾಗವಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಇದರ ಹಿನ್ನೆಲೆ ಏನೆಂಬುದಾಗಿ ನಾವು ತಿಳ್ಕೊಳ್ಬೇಕು. ದ ಬ್ಯಾಕ್ಗ್ರೌಂಡ್ ಏನಂತ ಹೇಳಿದರೆ, ದಾವೀದನು ಈಗ ಅವನು ಪ್ರಯಾಣ ಮಾಡಿ ಆ ಕರ್ಮೇಲ್ ಎಂಬ ಸ್ಥಳದ ಹತ್ತಿರಕ್ಕೆ ಬಂದಿದ್ದಾನೆ. ಅವನ ಜೊತೆಗೆ 600 ಜನರಿದ್ದಾರೆ. ಕರ್ಮೇಲ್ ಅಂತ ಹೇಳಿದರೆ ಬುಗ್ಗೆ ಎಂಬುದಾಗಿ, ಮತ್ತು ಕರ್ಮೇಲ್ ಮತ್ತು ಫಾರಾನ್ ಎಂಬಂಥ ಸ್ಥಳದಲ್ಲಿ ಮಾವೋನಿನಲ್ಲಿ, ಮುಖ್ಯವಾಗಿ ಮಾವೋನ್ ಅಂತ ಹೇಳಿದರೆ ನಿವಾಸ ಎಂಬ ಸ್ಥಳದಲ್ಲಿ ನಾಬಾಲ್ ಎಂಬ ಒಬ್ಬ ಮನುಷ್ಯನಿರ್ತಾನೆ. ಅವನು ಬಹು ಧನವಂತನು, ಕಾಲೇಬನಿಗೆ ಸಂಬಂಧಿಕನು. ಕಾಲೇಬನು ಬಂದು ಮಹಾಭಕ್ತನು. ಯಾಕಂತ ಹೇಳಿದ್ರೆ ಲಕ್ಷಾಂತರ ಜನರಲ್ಲಿ ದೇವರು ಅವನ ಬಗ್ಗೆ ಹೇಳಿದಂಥ ಮಾತು ಏನಂತ ಹೇಳಿದರೆ, ಅವನೊಬ್ಬನೇ ಬೇರೆ ಮನಸ್ಸುಳ್ಳವನಾಗಿ ಆತ್ಮವುಳ್ಳವನಾಗಿದ್ದಾನೆ. ಎಂಥ ಮನಸ್ಸು, ಗೊಣಗೊಟ್ಟದಂಥ ಒಂದು ಆತ್ಮ, ನನ್ನನ್ನು ಮನಪೂರ್ವಕವಾಗಿ ಹಿಂಬಾಲಿಸ್ತಾನೆಂಬುದಾಗಿ ದೇವರು ತಾನೇ ಆ ಕಾಲೇಬನ ಬಗ್ಗೆ ಸಾಕ್ಷಿ ಕೊಟ್ಟಂಥ ವ್ಯಕ್ತಿ. ಅವನ ಒಂದು ಕಾಲೇಬನ ವಂಶದಲ್ಲಿ ಹುಟ್ಟಿದಂಥವನು ಈ ನಾಬಾಲ್ನು. ಅವನು ಬುದ್ಧಿ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅವನಲ್ಲಿ ಹಣ, ಸಿರಿವಂತಿಗೆ ಹೆಚ್ಚಾಗಿತ್ತು. ಆದ ಕಾರಣ ದೇವರು ಅವನನ್ನು ಆಶೀರ್ವದಿಸಿದ್ದನು ಅಂತ ಹೇಳ್ಬೋದು. 2 ಕಾರಣ ಅದಕ್ಕೆ. ಒಂದು ಕಾರಣ, ನಾಬಾಲ್ನಿಗೆ ಬೇಕಾದಂಥ ಸಿರಿವಂತಿಕೆಯನ್ನು ದೇವರು ಕೊಟ್ಟಿದ್ದನು.
ಇನ್ನೊಂದು, ನಾಬಾಲನಿಗೆ ದೇವರು ಅತ್ಯಂತ ಬುದ್ಧಿವಂತಳಾದ ಹೆಂಡತಿಯನ್ನು ದೇವರು ಕೊಟ್ಟಿದ್ದಾನೆ. ಸರಿ, ಮತ್ತು ಅದೇ ಸಂದರ್ಭದಲ್ಲಿ ಇವನು ಹಾರ್ಡ್ ವರ್ಕರ್ ಆಗಿದ್ದನು, ಭಾಳ ಶ್ರಮೆ ಪಡುವಂಥ ವ್ಯಕ್ತಿಯಾಗಿದ್ದಾನೆ. ಯಾಕಂತ ಹೇಳಿದರೆ ಸುಮಾರು 3,000 ಕುರಿಗಳು ಅವನಿಗೆ ಇದ್ದಾಗ, 1,000 ಆಡುಗಳು ಅವನಿಗಿದ್ದಾಗ ಅವನು ಉಣ್ಣೆ ಕತ್ತರಿಸಿ ಒಂದು ದೊಡ್ಡ ಬಿಸ್ನೆಸ್ಸನ್ನು ಅವನು ಮಾಡ್ತಾ ಇದ್ದಂಥ ವೇಳೆಯಲ್ಲಿ ದಾವೀದನಿಗೆ ಗೊತ್ತಾಗ್ತದೆ, ನಮ್ಮ ಸಂಬಂಧಿಕನಾದಂಥ ಈ ನಾಬಾಲನು ಉಣ್ಣೆ ಕತ್ತರಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು 10 ಜನರನ್ನು ಅವನ ಬಳಿಗೆ ಕಳಿಸ್ಬಿಟ್ಟು ಏನಾದರೂ ಊಟಕ್ಕೆ, ಸ್ವಲ್ಪ ಅಲ್ಲ, ಯಾಕಂತ ಹೇಳಿದ್ರೆ ಇವರು 600 ಜನರಿದ್ದರು, ಬಹುಶಃ ಅವರಿಗೆ ಹಸಿವಾಗಿರಬೇಕು, ಎಲ್ಲಿಂದಲೂ ಅವರಿಗೆ ಸಪ್ಲೈ ಇರಲಿಲ್ಲ. ಆದ ಕಾರಣ ನಾಬಾಲನ ಕೇಳಿದಾಗ ನಾಬಾಲನು ಅವನ ಒಂದು ಪ್ರತಿಕ್ರಿಯೆ, ರಿಯಾಕ್ಷನ್ ಭಾಳ ತದ್ವಿರುದ್ಧವಾದದ್ದಾಗಿರ್ತದೆ, ಆಪೋಸಿಟ್ ಆಗಿರ್ತದೆ. ಅವನು ಹೇಳ್ತಾನೆ, ದಾವೀದನು ಯಾರು? ಯಾರ ದಾವೀದನು? ಇಷಯನ ಮಗನು ಯಾರು? ಯಜಮಾನಿನಿಂದ ಓಡಿ ಬರ್ತಾ ಇದ್ದಾನಲ್ಲ ಅವನ ಎಂಬುದಾಗಿ ಕೇಳಿದಾಗ ದಾವೀದನಿಗೆ ಭಾಳ ಅಪ್ಸೆಟ್ ಆಗ್ತದೆ. ಯುದ್ಧ ಮಾಡಬೇಕು, ಒಬ್ಬ ಗಂಡಸರು ಕೂಡ ಇರಬಾರ್ದು, ಆ ನಾಬಾಲನು ಮತ್ತು ಅವನ ಕಡೆಗೆ ಏರೋರು ಎಲ್ಲರನ್ನ ಕೊಂದುಬಿಡ್ಬೇಕಂಬ. ಯಾಕೆ ಮೊದಲೇ ಇವನು ಫೈಟರ್, ಮೊದಲೇ ಯುದ್ಧವೀರ, ಇವನು ಮೊದಲೇ ಗೊಲ್ಯಾತನನ್ನು ಕೊಂದು ತಲೆ ತಕ್ಕೊಂಡು ಹೋದಂಥವನು, ರಕ್ತ ಸುರಿಸೋದ್ರಲ್ಲಿ ಇವನು ನಿಪುಣ ಈ ದಾವೀದ. ಆದ ಕಾರಣ ರೆಡಿ ಆಗಿಡ್ರಿ ಅಂತ ಹೇಳ್ಬಿಟ್ಟು, ಎಲ್ಲರೂ ಎದ್ದೇಳ್ರೆ ರೆಡಿ ಆಗಿರಿ ಅಂತ ಹೇಳಿದಾಗ 400 ಜನರನ್ನು ಕರ್ಕೊಂಡು 200 ಜನರನ್ನ ವಸ್ತುಗಳನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಅವನು ಪ್ರಯಾಣ ಮಾಡಿ ಯುದ್ಧ ಮಾಡಲಿಕ್ಕೆ ಒಬ್ಬರು ಕೂಡ ಉಳಿಬಾರ್ದು ಅಂತ ಹೇಳ್ಬಿಟ್ಟು ನಾಬಾಲನ ಕಡೆಗೆ ಬರ್ತಾ ಇದ್ದಾನೆ ದಾವೀದನು 400 ಜನರು ಸೈನಿಕರೊಡನೆ. ಅಷ್ಟರೊಳಗೆ ಏನಾಯಿತು, ನಾಬಾಲನ ಹೆಂಡತಿಗೆ ಈ ಒಂದು ವಿಷಯ ಸಿಕ್ಕುತ್ತದೆ ಅಥವಾ ತಲುಪುತ್ತದೆ. ಆದ ಕಾರಣ ಕೂಡಲೇ ಅಬಿಗೈಲ್, ಅಬ್ ಅಂತ ಹೇಳಿದ್ರೆ ತಂದೆ ಅಥವಾ ಮೂಲ, ಗೈಲ್ ಅಥವಾ ಗೈಲ್ ಅಂತ ಹೇಳಿದರೆ ಆನಂದ, ಆನಂದದ ಮೂಲ ಎಂಬ ಹೆಸರುಳ್ಳ ಈ ಅಬಿಗೈಲ್ ಏನು ಮಾಡ್ತಾಳೆ, ಬೇಕಾದಷ್ಟು 50 ಸೇರು, ಉರಿಗಾಳು, ಒಣಗಿದ 100 ದ್ರಾಕ್ಷಿ ಗೊಂಚಲುಗಳು, ಅಂಜೂರದ ಹಣ್ಣು, 200 ಉಂಡೆಗಳು, ಏನೇನೋ ತಕ್ಕೊಂಡು ತಿಂಡಿ. ಯಾಕಂದರೆ 600 ಜನರಿಗೆ ಸಾಕಾಗಲ್ಲ, ಅದ ಕಾರಣ ಇವೆಲ್ಲ ತಕ್ಕೊಂಡು, ಯಾಕಂದರೆ ದಾವೀದನ ಒಂದು ಹಿಸ್ಟ್ರಿ ಈಕೆಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಹೇಗೆ ಗೊತ್ತು? ಆನಂತರ ಅದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಆ ರೀತಿಯಾಗಿ ಹೋಗ್ಬಿಟ್ಟು ಅವಳು ದಾವೀದನನ್ನು ಅವನ ಸಂಗಡಿಗರನ್ನು ಸಂಧಿಸಿಬಿಟ್ಟು ಆಕೆ ಹೇಳ್ತಾಳೆ, ಹೌದು ನನ್ನ ಗಂಡ ಹೆಸರಿಗೆ ತಕ್ಕಂಥವನೇ, ಯಾಕಂತ ಹೇಳಿದ್ರೆ ಅವನು ಮೂರ್ಖನೇ ಆಗಿರ್ತಾನೆ. ಆದರೆ ನೀನು ಇಂಡೈರೆಕ್ಟಾಗಿ ದಾವೀದನಿಗೆ ಹೇಳ್ತಿದ್ದ, ಅವನಂತೂ ಮೂರ್ಖ, ನೀವು ಯಾಕೆ ಅವನಿಗಿಂತಲೂ ಕೆಟ್ಟದಾಗಿ, ಅಂದರೆ ರಕ್ತಾಪರಾಧವನ್ನು ಯಾಕೆ ನೀವು ಮಾಡಬೇಕು, ಇದು ಸರಿಯಲ್ಲ ಎಂಬಂಥದ್ದನ್ನು ಬಹಳ ಇಂಡೈರೆಕ್ಟಾಗಿ, ನಾಜೂಕಾಗಿ ಅಥವಾ ಬಹಳ ಸೂಕ್ಷ್ಮವಾಗಿ ಬುದ್ಧಿವಂತಿಕೆಯಿಂದ ಸಮಾಲೋಚನೆಯನ್ನು ಕೊಟ್ಟು ಏನು ಹೇಳ್ತಾಳೆ, ನಿನ್ನ ದಾಸಿಯ ಅಪರಾಧಕ್ಕೆ ಕ್ಷಮಾಪಣೆಯಾಗಲಿ ಎಂಬುದಾಗಿ, ಹೀಗಾದರೂ ಆಗಲಿ ನೀನು ಯೆಹೋವನ ಶತ್ರುಗಳನ್ನು ಯುದ್ಧ ಮಾಡುವುದರಿಂದ ಆತನು ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸುವನು ಎಂಬುದಾಗಿ ಹೇಳ್ತಾಳೆ. ಆ ರೀತಿಯಾಗಿ ಹೇಳಿಬಿಟ್ಟು ನಿನ್ನಲ್ಲಿ ಕೆಟ್ಟತನವು ಕಾಣದಿರಲಿ ಎಂಬುದಾಗಿ ಹೇಳ್ತಾಳೆ. ಅದಕ್ಕಿಂತ ಮುಂಚೆ ಆಕೆ ಹೇಳ್ತಾಳೆ, ನಿನ್ನ ದಾಸಿ ಮಾತನಾಡಲಿಕ್ಕೆ ಸ್ವಲ್ಪ ಅನುಮತಿ ಕೊಡು, ಯಾಕಂದರೆ ಎಲ್ಲರೂ ರೆಡಿಯಾಗಿದ್ದಾರೆ ಸಾಯಿಸಲಿಕ್ಕೆ, ಯುದ್ಧ ಮಾಡಲಿಕ್ಕೆ. ಅಂಥ ಸಂದರ್ಭದಲ್ಲಿ ಒಬ್ಬ ಹೆಂಗಸು, 401 ಗಂಡಸರು, ಒಬ್ಬ ಹೆಂಗಸಾಗಿ ಆಕೆ ಕತ್ತೆಯ ಮೇಲೆ ತನ್ನ ವಾಹನ ಆ ದಿವಸಗಳಲ್ಲಿ ತಕ್ಕೊಂಡು ಬಂದು ಒಂದು ದೊಡ್ಡ ಯುದ್ಧ ಆಗುವಂಥದ್ದು, ರಕ್ತಾಪರಾಧ ಆಗುವಂಥದ್ದು, ಎಷ್ಟೋ ಜನರು ಸಾಯುವಂಥದ್ದನ್ನು ಒಬ್ಬ ಬುದ್ಧಿವಂತಿಕೆಯಾದ ಮಹಿಳೆಯು ನಿಲ್ಲಿಸ್ಬಿಡ್ತಾಳೆ. ಆಗಾಗ ಒಂದು ಮಾತು ಹೇಳ್ತಾಳೆ,
ಅದೇನೆಂದರೆ, ನಿನ್ನ ದೇವರಾದ ಯೆಹೋವನ ರಕ್ಷಣೆಯಲ್ಲಿರುವ ಜೀವ ನಿಕ್ಷೇಪದಲ್ಲಿ ಭದ್ರವಾಗಿರಲಿ. ಆದರೆ ಆತನು ನಿನ್ನ ಶತ್ರುಗಳ ಜೀವವನ್ನು ಕವಣೆಯ ಕಲ್ಲನ್ನು ಎಂಬಂತೆ ಎಸೆದು ಬಿಡಲಿ. ಯಾಕಂದರೆ ಆಕೆ ಈ ಅಬಿಗೈಲ್ ಏನಂತ ಹೇಳಿದ್ರೆ, ಮಹಿಳೆಯ ಒಂದು ಅನುಸಾರವಾದ ಮಹತ್ವಕ್ಕೆ ಅನುಸಾರವಾದಂಥ ರೀತಿಯಲ್ಲಿ ಗಾದೆ ಮಾತು, ಒಳ್ಳೆ ಮಾತನ್ನು ಹೇಳ್ತಾಳೆ. ಮತ್ತು ಯೆಹೋವನು ನನ್ನ ಸ್ವಾಮಿಯಾದ ನಿನಗೆ ವಾಗ್ದಾನ ಮಾಡಿದ ಎಲ್ಲ ಸೌಭಾಗ್ಯವನ್ನು ದಯಪಾಲಿಸಲಿ. ಹಾಗಾದರೆ ದೇವರು ದಾವೀದನಿಗೆ ವಾಗ್ದಾನ ಭಾಳ ಮಾಡಿದ್ದಾನೆಂಬುದು ಅಬಿಗೈಲ್ಗೆ ಗೊತ್ತಿತ್ತು. ಇನ್ನೊಂದು ಮಾತು ಹೇಳ್ತಾಳೆ 30ನೇ ವಚನದಲ್ಲಿ, 25ನೇ ಅಧ್ಯಾಯ 1ನೇ ಸಮುವೇಲ. ಅದೇನಂತ ಹೇಳಿದ್ರೆ, ನಿನ್ನನ್ನು ಇಸ್ರಾಯೇಲ್ ಪ್ರಭುವನ್ನಾಗಿ ಮಾಡಿದ ಮೇಲೆ ನಿರಪರಾಧಿಯ ರಕ್ತವನ್ನು ಸುರಿಸಿ ಮುಯಿ ತೀರಿಸಿದ್ದರಿಂದುಂಟಾಗುವ ಪಶ್ಚಾತ್ತಾಪ ಮನೋವ್ಯಥೆಗಳಿಗೆ ಕಾರಣವಿರುವುದಿಲ್ಲ. ಅದು ಕಾರಣ ಭಾಳ ಅಡ್ವಾನ್ಸ್ ಆಗಿ, ಬಹಳ ಸೂಕ್ಷ್ಮವಾಗಿ ಆಕೆ ತಿಳಿದಿರ್ತಾಳೆ. ಆತ ನಿನ್ನನ್ನು ಮಹಾಪದವಿಗೆ ತರುವಾಗ ಒಂದು ಪ್ರವಾದನೆ ಕೂಡ ಹೇಳಿಬಿಡ್ತಾಳೆ. ಒಂದು ಆಶಾವಾದಿ ಆಕೆ, ಒಂದು ನಿರೀಕ್ಷೆ ಇದ್ದಂಥ ವ್ಯಕ್ತಿ. ನಿನ್ನ ದಾಸಿಯಾದ ನನ್ನನ್ನು ಮರ್ತು ಬಿಡಬೇಡ ಅಂತ ಹೇಳ್ಬಿಟ್ಟು, ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಪ್ರತಿಕ್ರಿಯೆ ದಾವೀದನು ಅಬಿಗೈಲಳಿಗೆ ಹೇಳ್ತಾನ್ರಿ. ಈ ಹೊತ್ತು ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನಿನ್ನನ್ನು ಕಳಿಸಿದ. ಹಾಗಾದರೆ ಸಾವರ್ನಿಟಿ ಆಫ್ ಗಾಡ್, ದೇವರ ಸಾರ್ವಭೌಮತ್ವವನ್ನು ಗ್ರಹಿಸಿದಂಥ ದಾವೀದನು ಈಗ ಹೇಳ್ತಿದ್ದಾನೆ, ಹೌದು ದೇವರು ಕಳಿಸಿದ್ದಾನೆ ಈಕೆಯನ್ನು ಎಂಬುದಾಗಿ ನಂಬ್ತಾನೆ. ಮತ್ತು ಸ್ವಹಸ್ತದಿಂದ ಮುಯಿ ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ ನನ್ನನ್ನು ತಡೆದ ನೀನು, ನಿನ್ನ ಬುದ್ಧಿಯು ಸ್ತೋತ್ರಾರ್ಹವೇ ಸರಿ ಎಂಬುದಾಗಿ ಹೇಳ್ತಾನೆ. ಹೌದು, ನಾನು ಅನ್ಯಾಯವಾಗಿ ರಕ್ತ ಸುರಿಸುವಂಥ ಅಪರಾಧಕ್ಕೆ ಗುರಿಯಾಗ್ಬಿಡ್ತಿದ್ದೇನೆ, ನೀನು ನನ್ನನ್ನು ಕಾಪಾಡಿದೆ ಎಂಬುದಾಗಿ. ನನ್ನನ್ನು ತಡೆದ ಇಸ್ರಾಯೇಲ್ ದೇವರಾದ ಯೆಹೋವನ ಆಣೆ, ನೀನು ಬೇಗನೆ ಬಂದು ನನ್ನನ್ನು ಎದುರುಗೊಳ್ಳದಿದ್ದರೆ ನಿಜವಾಗಿ ನಾಳೆ ಬೆಳಗಾಗುವಷ್ಟರಲ್ಲಿ ನಾಬಾಲನವರಲ್ಲಿ ಒಬ್ಬ ಗಂಡಸರಾದರೂ ಉಳಿಯುತ್ತಿರಲಿಲ್ಲ. ಆದರೆ ಅಂಥ ಒಂದು ಡಿಟರ್ಮಿನೇಷನ್, ತೀರ್ಮಾನ ಇಟ್ಕೊಂಡು ಅವರು ಹೇಳ್ತಿದ್ರು. ಆದ ಕಾರಣ ಈಗ ಆಕೆಗೆ ಸಮಾಧಾನದಿಂದ ಮನೆಗೆ ಹೋಗು, ನಿನ್ನನ್ನು ನೋಡಿ ನಿನ್ನ ವಿಜ್ಞಾಪನೆಯನ್ನು ಲಾಲಿಸಿದ್ದೇನೆ ಎಂಬುದಾಗಿ ಹೇಳಿ ಆಕೆ ಕೊಟ್ಟಂಥ ಕಾಣಿಕೆಗಳನ್ನೆಲ್ಲ ಸ್ವೀಕಾರ ಮಾಡ್ತಾನೆ ದಾವೀದನು. ಅನಂತರ ಅಬಿಗೈಲಳು ನಾಬಾಲನ ಬಳಿಗೆ ಗಂಡನ ಹತ್ರ ಬರ್ತಾಳ್ರಿ. ಬಂದಾಗ ಗಂಡ ಅಂದರೆ ನಾಬಾಲನು ತನ್ನ ಮನೆಯಲ್ಲಿ ರಾಜರಂತೆ ಒಂದು ದೊಡ್ಡ ಔತಣವನ್ನು ಮಾಡಿಸ್ತಾನೆ. ದೊಡ್ಡ ಪಾರ್ಟಿ ಬೇರೆ ಇಟ್ಬಿಟ್ಟಿರ್ತಾನೆ ಇವನು. ಅದರಲ್ಲಿ ಏನಂತ ಹೇಳಿದರೆ, ಬಹಳವಾಗಿ ಕುಡಿದು, 1ನೇ ಸಮುವೇಲ 25 ಮತ್ತು 36ನೇ ವಚನದಲ್ಲಿ ಯಾಕೆ ಈ ಪಾರ್ಟಿ ಇಟ್ಕೊಂಡಿದ್ದಾನಂತ ಗೊತ್ತಿಲ್ಲ. ಆದರೂ ಕೂಡ ಹೆಂಡತಿ ದಾವೀದನ ಹತ್ರ ಹೋಗಿ ಏನೇನೋ ತಕ್ಕೊಂಡು ಹೋಗಿ ಕೊಟ್ಟು ಬಂದಿದ್ದ, ಅವನಿಗೆ ಇನ್ನೂ ಗೊತ್ತಿಲ್ಲ. ಆದರೆ ಕುಡಿದು ಬಿಟ್ಟಿದ್ದಾನೆ. ಬಹು ಸಂಭ್ರಮದಿಂದಿದ್ದ ಕಾರಣ ಅಬಿಗೈಲಳು ಏನು ಮಾಡ್ತಾಳೆ, ಮರು ದಿವಸದವರೆಗೆ ಇದರ ವಿಷಯವಾಗಿ ಏನು ಹೇಳಲಿಲ್ಲ. ದಾವೀದನ ಹತ್ರ ಹೋಗಿದ್ದು, ಅವನನ್ನು ನಿಲ್ಲಿಸಿದ್ದು, ಯುದ್ಧ ಮಾಡದೆ ಇವನನ್ನು ಕೊಲ್ಲುವುದಕ್ಕೆ ಬರೋದನ್ನು ನಿಲ್ಲಿಸಿದಂಥ ವಿಷಯ, ಅವನು ವಾಗ್ದಾನ ಮಾಡಿದ್ದು, ಅವ್ರಿಗೆ ಬೇಕಾದಂಥ 600 ಜನರಿಗೆ ಬೇಕಾದ ಊಟ ಕೊಟ್ಟು ಬಂದಿದ್ದು, ಏನೂ ಕೂಡ ಮಾತಾಡದೆ ಸುಮ್ಮನೆ ಇರ್ತಾಳೆ, ಮೌನಿ. ಏನು ಅಂದ್ಕೊಂಡಿದ್ಲು, ವರ್ತಮಾನವನ್ನು ಅವನಿಗೆ ಅಮಲಿಳಿದ ನಂತರ ಈ ಮರುದಿನ ಬಂತು, ಆಗ ತಿಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈಕೆ ಈ ವರ್ತಮಾನವನ್ನು ಅವನಿಗೆ ತಿಳಿಸಲಾಗಿ ಅವನ ಹೃದಯವು ನಿಂತು ಹೋಯಿತು. ಅವನಿಗೊಂದು ರೀತಿಯಿಂದ ಹಾರ್ಟ್ ಅಟ್ಯಾಕ್ ಆಗೋಯ್ತು, ಹೃದಯಘಾತವಾಯಿತು. ಕಡೆಗೆ ಅವನು ಸ್ತಬ್ಧನಾದನು. ಸುಮಾರು 10 ದಿನಗಳು ಅವನು ಅಸ್ವಸ್ಥನಾಗಿರ್ತಾನೆ. ನಾಬಾಲನು ಯಾಕೆ ಅವನು ಹಂಗೆ ಶಾಕ್ ಆದನೋ ಏನೋ ಗೊತ್ತಿಲ್ಲ. ಯಾಕಂದರೆ ಎಲ್ಲ ನಿಂತೋಯ್ತಲ್ಲ, ಆದರೂ ಕೂಡ ಯಾರು ಕೊಂದಿಲ್ಲ.
ಹೆಂಡತಿ ಮಾಡಿದ ದೊಡ್ಡ ಕೆಲಸ ಎಂಬುದಾಗ ಅವನು ಸಂತೋಷ ಪಡಬೇಕಾಯ್ತು. ಆದರೆ ಅವನು ಒಂಥರ ಶಾಕ್ ಆಗಿ ಅವನು 10 ದಿವಸ ಅಸ್ವಸ್ಥನಾಗಿ ಸತ್ತು ಹೋಗ್ತಾನೆ ರೀ. ಅವನು ಸತ್ತು ಹೋಗಿದ್ದನ್ನು ಯಾವ ರೀತಿಯಾಗಿ ಇಲ್ಲಿ ದಾಖಲಿಸಲಾಗಿದೆ ಅಂದರೆ, ಯೆಹೋವನಿಂದ ಹತನಾಗಿ ಸತ್ತನು. ನೋಡ್ರಿ, ದೇವರು ತಕ್ಕೊಳ್ಳೋದು ಬೇರೆ, ದಾವೀದನು ಹೋಗಿ ಅವನ ಪ್ರಾಣ ತೆಗೆದು ಹಾಕೋದು ಬೇರೆ. ಹೌದು, ದಾವೀದನು ಒಂದು ವೇಳೆ ಅವನ ಪ್ರಾಣ ತೆಗೆದಿದ್ದರೆ ಅದು ಕೊಲೆ ಆಗ್ತಿತ್ತು, ಅಪರಾಧವಾಗ್ತಿತ್ತು, ನಿರಪರಾಧಿಯನ್ನು ಕೊಂದಂಥ ಒಂದು ಕಾರಣವಾಗ್ತಿತ್ತು. ಆದರೆ ದೇವರೇ ತಕ್ಕೊಂಡ್ರೆ, ದೇವರ ಯಜಮಾನನು, ಆತನಿಗೆ ಹಕ್ಕಿದೆ ಜೀವ ತಕ್ಕೊಳ್ಳೋದಕ್ಕೆ, ಜೀವ ಕೊಡುವುದಕ್ಕೆ. ಯಾಕಂದರೆ ಇದೇ ಮಾತನ್ನು ಹನ್ನಳು ತನ್ನ ಹಾಡಿನಲ್ಲಿ ಹೇಳಿದ್ದು ನನಗೆ ನೆನಪಿಗೆ ಬರ್ತಾ ಇದೆ. 1ನೇ ಸಮುವೇಲ 2ನೇ ಅಧ್ಯಾಯದ 6ನೇ ವಚನದಲ್ಲಿ, ಯೆಹೋವನೇ ಸಾಯಿಸುವವನು, ಬದುಕಿಸುವವನು, ಪಾತಾಳದಲ್ಲಿ ದೊಬ್ಬುವವನು, ಮೇಲಕ್ಕೆ ಬರಮಾಡುವವನು ಆತನೇ. ಹೌದು, ಆತನು ಆ ಜೀವ ಮರಣದ ಅಧಿಕಾರ ದೇವರಿಗಿದೆ ಎಂಬುದನ್ನು ಹನ್ನಳು ತಿಳಿಯಪಡಿಸಿದ್ಲು. ಇಲ್ಲಿ ಕೂಡ ನೋಡುವಾಗ ನಾಬಾಲನು ಸತ್ತನೆಂಬ ವರ್ತಮಾನ ದಾವೀದನಿಗೆ ಆಮೇಲೆ ಗೊತ್ತಾಯಿತು. ನನಗೆ ಅಪಮಾನ ಮಾಡಿದ ನಾಬಾಲನಿಗೆ ಮುಯಿ ತೀರಿಸಿದಂಥ ಯೆಹೋವನಿಗೆ ಸ್ತೋತ್ರವಾಗಲಿ. ನಾನು ಮುಯಿ ತೀರಿಸೋದಲ್ಲ, ಯಾಕಂದರೆ ಮುಯಿ ತೀರಿಸೋದು ನನ್ನ ಕೆಲಸ ಎಂಬುದಾಗಿ ದೇವರು ಹೇಳ್ತಾನೆ. ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಮತ್ತು 19ನೇ ವಚನದಲ್ಲಿ, ನೀವೇ ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ. ಯಾಕಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ. ಆದ ಕಾರಣ ಇಲ್ಲಿ ನಾಬಾಲನಿಗೆ ದೇವರು ಮುಯಿ ತೀರಿಸಿದನು. ಯಾಕಂದರೆ ಬಡವರನ್ನು ಕರುಣಿಸಬೇಕೆಂಬುದಾಗಿ ಇಸ್ರಾಯೇಲ್ನಲ್ಲಿ ನಿಯಮವಿತ್ತು, ಮೋಶೆಯ ಧರ್ಮಶಾಸ್ತ್ರವಿತ್ತು. ಆದರೆ ಇವನಾದರೂ ಬಡವರನ್ನು ಕನಿಕರಿಸದೆ ದೊಡ್ಡ ಔತಣ ಮಾಡಿ ಬಹುಧನವಂತನಾಗಿದ್ದರು, ಕಾಲೇಬನ ಸಂಬಂಧಿಯಾಗಿದ್ದರು, ಆ ರೀತಿಯಾಗಿ ನೋಡಲಿಲ್ಲ. ಕಡೆಗೆ ದಾವೀದನು ಅಬಿಗೈಲಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾನ್ರಿ. ಈ ಮಾತನ್ನು ಹೇಳಿ ಕಳಿಸಿದಾಗ ಆಕೆಯ ಪ್ರತಿಕ್ರಿಯೆ ಭಾಳ ಆಶ್ಚರ್ಯವಾದದ್ದಾಗಿತ್ತು. 41ನೇ ವಚನ, ನಿನ್ನ ದಾಸಿಯಾದ ನಾನು ನನ್ನ ಸ್ವಾಮಿಯ ಸೇವಕರ ಪಾದಗಳನ್ನು ತೊಳೆಯುವ ಸೇವಕಿಯಾಗುವುದಕ್ಕೆ ಸಿದ್ಧಳಾಗಿದ್ದೇನೆ. ನನ್ನ ಸ್ವಾಮಿಯ ಪಾದ ಅಂತಿಲ್ಲ, ನನ್ನ ಸ್ವಾಮಿಯ ಸೇವಕರ ಪಾದಗಳನ್ನು ಕೂಡ ತೊಳೆಯುವ ಸೇವಕಿಯಾಗುವುದಕ್ಕೆ ಸಿದ್ಧಳಾಗಿದ್ದೇನೆ ಎಂಬ ಪ್ರತಿಕ್ರಿಯೆಯನ್ನು ಆಕೆ ನೀಡ್ತಾಳೆ. ಈ ರೀತಿಯಾಗಿ ಆ ವಿಧವೆಯನ್ನು ದಾವೀದನು ತೆಗೆದುಕೊಳ್ಳುವಂಥ ಹೆಂಡತಿಯನ್ನಾಗಿ ಮಾಡಿಕೊಳ್ಳುವಂಥದ್ರೊಂದಿಗೆ ಮುಕ್ತಾಯವಾಗ್ತದೆ. ಯಾಕಂತ ಹೇಳಿದರೆ, ಸೌಲನು ದಾವೀದನ ಹೆಂಡತಿಯಾಗಿದ್ದ ಮೀಕಲ್ ಎಂಬ ತನ್ನ ಮಗಳನ್ನು ಗೆಲೀಮ್ ಊರಿನ ಫಲ್ಟಿ ಎಂಬವನಿಗೆ ಮದುವೆ ಮಾಡಿಕೊಟ್ಬಿಟ್ಟಿದ್ದ. ಸರಿ, 1ನೇ ಸಮುವೇಲ 25ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 25.
And it was so, as she rode on the ass, that she came down by the covert of the hill, and behold, David and his men came down against her, and she met them. Now David had said, Surely in vain have I kept all that this fellow hath in the wilderness, so that nothing was missed of all that pertained unto him, and he hath requited me evil for good. So and more also do God unto the enemies of David, if I leave of all that pertain to him by the morning light any that pisseth against the wall. And when Abigail saw David, she hasted and lighted off the ass, and fell before David on her face, and bowed herself to the ground, and fell at his feet, and said, Upon me, my lord, upon me let this iniquity be, and let thine handmaid, I pray thee, speak in thine audience, and hear the words of thine handmaid. Let not, my lord, I pray thee, regard this man of Belial, even Nabal, for as his name is, so is he. Nabal is his name, and folly is with him. But I, thine handmaid, saw not the young men of my lord, whom thou didst send. Now therefore, my lord, as the Lord liveth, and as thy soul liveth, seeing the Lord hath withholden thee from coming to shed blood, and from avenging thyself with thine own hand, now let thine enemies, and they that seek evil to my lord, be as Nabal. And now this blessing which thine handmaid hath brought unto my lord, let it even be given unto the young men that follow my lord. I pray thee, forgive the trespass of thine handmaid, for the Lord will certainly make my lord a sure house, because my lord fighteth the battles of the Lord, and evil hath not been found in thee all thy days. Yet a man is risen to pursue thee, and to seek thy soul, but the soul of my lord shall be bound in the bundle of life with the Lord thy God. And the souls of thine enemies, them shall he sling out as out of the middle of a sling. And it shall come to pass, when the Lord shall have done to my lord, according to all the good that he hath spoken concerning thee, and shall have appointed thee ruler over Israel, that this shall be no grief unto thee, nor offense of heart unto my lord, either that thou hast shed blood causeless, or that my lord hath avenged himself. But when the Lord shall have dealt well with my lord, then remember thine handmaid. And David said to Abigail, Blessed be the Lord God of Israel, which sent thee this day to meet me. And blessed be thy advice, and blessed be thou, which hast kept me this day from coming to shed blood, and from avenging myself with mine own hand. For in very deed, as the Lord God of Israel liveth, which hath kept me back from hurting thee, except thou hadst hasted and come to meet me, surely there had not been left unto Nabal by the morning light any that pisseth against the wall. So David received of her hand that which she had brought him, and said unto her, Go up in peace to thine house. See, I have hearkened to thy voice, and have accepted thy person. And Abigail came to Nabal, and behold, he held a feast in his house, like the feast of a king. And Nabal's heart was merry within him, for he was very drunken. Wherefore she told him nothing less or more until the morning light. But it came to pass in the morning, when the wine was gone out of Nabal, and his wife had told him these things, that his heart died within him, and he became as a stone. And it came to pass about 10 days after that the Lord smote Nabal, that he died. And when David heard that Nabal was dead, he said, Blessed be the Lord that hath pleaded the cause of my reproach from the hand of Nabal, and hath kept his servant from evil, for the Lord hath returned the wickedness of Nabal upon his own head. And David sent and communed with Abigail to take her to him to wife. And when the servants of David were come to Abigail to Carmel, they spake unto her, saying, David sent us unto thee, to take thee to him to wife. And she arose, and bowed herself on her face to the earth, and said, Behold, let thine handmaid be a servant to wash the feet of the servants of my lord. And Abigail hasted, and arose, and rode upon an ass with 5 damsels of hers that went after her, and she went after the messengers of David, and became his wife. David also took Ahinoam of Jezreel, and they were also both of them his wives. But Saul had given Michal his daughter, David's wife, to Phalti the son of Laish, which was of Galim.